ಈಗ ಒಂದು ಉತ್ತರವನ್ನು ಹೇಳಬೇಕು. ಯಾರೊಬ್ಬ ವ್ಯಕ್ತಿ ಬರ್ತಾನೆ, ಒಂದು ಕಷ್ಟ ಸುಖಗಳನ್ನು ನಾನು ಅದು ನಿವಾರಣೆ ಮಾಡಬೇಕು ಅಂದಾಗ ನನಗೆ ಯಾರು ಶಕ್ತಿ ಬೇಕು? ಜೊತೆಗೆ ಗುರುವಿನ ಆಶೀರ್ವಾದ ಕೂಡ ಇರಬೇಕಾಗತ್ತೆ. ಈ ಗುರುವಿನ ಆಶೀರ್ವಾದ ನಿಮಗೆ ಸದಾ ಟೈಮ್ ಇರುತ್ತೆ. ನಿಮ್ಮ ದೇವರನ್ನು ನೆನೆಸ್ಕೊಂಡು ಈಗ ಅಲ್ಲಿ ನೋಡಪ್ಪ, ನಾನು ಇದನ್ನೆಲ್ಲ ನೀಟಾಗಿ ಕಲ್ತಿದ್ದೀವಿ, ಕಲಿತು ನಿನ್ನ ಹೆಸರಿಗಾಗಲಿ ಅಥವಾ ನಿನ್ನ ನಕ್ಷತ್ರಕ್ಕಾಗಲಿ ನಾವು ಯಾವುದೇ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡೋಲ್ಲ. ಅಲ್ಲಿ ಸರಿ ಇತ್ತು ಅಂದರೆ ಸರಿ ಅಂತ ಹೇಳ್ತೀವಿ, ದುಃಖ ಇತ್ತು ಅಂದರೆ ದುಃಖ ಅಂತ ಹೇಳ್ತೀವಿ, ಹೊರತು ಮೋಸ ವಂಚನೆಗಳನ್ನ ಅಲ್ಲಿ ನಾನು ಮಾಡೋದಿಲ್ಲ ಅಂತ ಬಿಡಿ. ದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗೇನಂತ ಬಂತು? ಎಸ್ ಅಲ್ಲ, ಆಯಿತು ಅಂತ ಅಂದರೆ ಅದಕ್ಕೆ ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ. ಇಲ್ಲಿ ನಾನು ಒಬ್ಬ ಗುರುವಾಗಿ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ನಿಮ್ಗೆ ಒಂದು ಸಿದ್ಧಿ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿ ಒಂದು 4 ಕಡೆಯಿಂದ ತಂದಂಥ ನೀರಿಂದ ನಿಮ್ಮನ್ನ ಶುದ್ಧೀಕರಣ ಮಾಡಿ ಇವತ್ತು ನಿಮ್ಮ ಕೈಗೆ ಒಬ್ಬ ಗುರುವಿನ ಮುಖಾಂತರವಾಗಿ ನೀವು ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ನಾಳೆ ನಾವು ತಿರುಪತಿಗೆ ಹೋಗ್ಬೋದಾ ಬೇಡವಾ? ಒಂದು ಬಾರಿ ಹಾಕಿ. ಈಗ ನಾವು ತಿರುಪತಿಗೆ ಹೋಗ್ಬೇಕು ಅನ್ನೋದು ಸಂಕಲ್ಪ ಆಗಿದೆ. ಸ್ವಾಮಿಯವ್ರನ್ನ ಕೇಳಿ ಏನಂತ ಬಂತು? 4 ಅಂದರೆ ಬೇಡ ಅಂತ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗೋದಿರುತ್ತೆ. ಇಲ್ಲ ಅಂತಂದರೆ ಒಂದು ಮಳೆ ವೆದರ್ದು ಅಥವಾ ಏನಾದರೂ ಸಮಸ್ಯೆ ಆಗೋದಿದೆ, ಅದು ಬಿಟ್ಟು ನಾಳೆ ಬಿಟ್ಟು ನಾಡ್ದು ಬರ್ಬೋದಾ ಅಂತಂದರೆ ಬುಧವಾರ ಬೇಡ, ಗುರುವಾರ ದಿವಸ ಬರ್ಬೋದಾ? ಸೊ ಅಂತಂದರೆ ಅದಕ್ಕೂ ಸಹಿತ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಎತ್ಕೊಡಿ. ಓಂ ನಮೋ